ಚಿಕ್ಕಮಗಳೂರಿನಲ್ಲಿ ನಗರಸಭೆ ಸದಸ್ಯನ ಕರ್ಮಕಾಂಡ ಬಯಲಾಗಿದೆ. ಆಟೋ ಡ್ರೈವರ್ ಪತ್ನಿ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇದನ್ನ ಪತಿ ಪ್ರಶ್ನಿಸಿದ್ದಕ್ಕೆ ಪತ್ನಿ ಹಾಗೂ ನಗರಸಭೆ ಸದಸ್ಯ ಇಬ್ಬರೂ ಸೇರಿ ನಡು ರಸ್ತೆಯಲ್ಲೇ ದೊಣ್ಣೆಯಿಂದ ಮನಸೋ ಇಚ್ಛೆ ಥಳಿಸಿದ್ದಾರೆ. ಆಂಟಿ ಅಂಕಲ್ ಲಕಲಕ, ಆಟೋ ಡ್ರೈವರ್ ವಿಲವಿಲ, ನಗರಸಭಾ ಸದಸ್ಯನ ಜೊತೆ ಅಫೇರ್, ಆಂಟಿ ರಣಚಂಡಿ. ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಅಕ್ರಮದ ವಾಸನೆ ಬಂದ್ರೆ ಮುಗಿದೇ ಹೋಯ್ತು. ಅಲ್ಲಿ ನಡೆಯೋದು ರಕ್ತ ಚರಿತ್ರೆನೆ. ಕಟ್ಕೊಂಡವರನ್ನ ಬಿಟ್ಟು ಇಟ್ಕೊಂಡವರ ಜೊತೆ ಚಕ್ ಅಂತ ಆಡಿದ್ರೆ ಹೆಣಗಳೇ ಉರುಳುತ್ತವೆ. ಕಾಮದ ಮೋಹಕ್ಕೆ ಬಿದ್ದವರು ಮದುವೆ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿರೋ ಕಾಲ ಇದು. ತಾಳಿ ಕಟ್ಟಿದವನು ಗುಂಡು ಕಲ್ಲಂಗೆ ಕಣ್ಮುಂದೆ ಇದ್ರೂ ನಗರಸಭೆ ಸದಸ್ಯನ ಜೊತೆ ಆಂಟಿ ಕಳ್ಳಾಟ ಬೀದಿಯಲ್ಲಿ ದೊಡ್ಡ ರಂಪ ರಾಮಾಯಣವಾಗಿದೆ. ಸಿಕ್ಕಿ ಬಿದ್ರು ಅಂತ ತನ್ನ ಪಾಲಿನ ಪತಿದೇವ ಅನ್ನೋದು ಮರೆತು ರಣರಾಕ್ಷಸಿಯಾಗಿದ್ದಾಳೆ. ಇವರು ಹೇಳ್ಕೊಳ್ಳೋಕೆ ಜನಪ್ರತಿನಿಧಿ. ಚಿಕ್ಕಮಗಳೂರಿನ ನಗರಸಭೆ ಸದಸ್ಯ ಲಕ್ಷ್ಮಣ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ಕಂಡೋರ ಹೆಂಡತಿಗೆ ಕಣ್ಣು ಹಾಕಿದ್ದಾನೆ. ಇದೇ ಆಟೋ ಡ್ರೈವರ್ ಚಂದ್ರಶೇಖರ ಪತ್ನಿ ಪವಿತ್ರ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿದ್ದ. ಈತ ಕೆಲಸಕ್ಕೆ ಹೋದ್ರೆ ಆಂಟಿ ಅಂಕಲ್ ಫುಲ್ ಜಾಲಿಯಾಗಿರ್ತಿದ್ರು. ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತೋ ನೊಂದು ಹೋಗಿದ್ದ. ಹೆಂಡತಿ ಜೊತೆ ಈ ನಗರಸಭೆ ಕೌನ್ಸಿಲರ್ ಲಕ್ಷ್ಮಣ್ ಕಾಮದ ಮೋಹದಲ್ಲಿ ಮಿಂದೇಳುತ್ತಿದ್ರು. ಒಂದಿನ ಮಧುಮಂಚ ಸುಖದಲ್ಲಿದ್ದವರು ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಆಂಟಿ ಅಂಕಲ್ ಕಳ್ಳಾಟ ಬಗ್ಗೆ ಚಂದ್ರಶೇಖರ್ ಪ್ರಶ್ನೆ ಮಾಡಿದ್ದೇ ತಪ್ಪಾಯಿತು ನೋಡಿ. ಪ್ರಿಯಕರಣ ಜೊತೆ ಸೇರಿ ಆಂಟಿಯು ಗಂಡನ ಮೇಲೆ ದೊಣ್ಣೆಯಿಂದ ಹೆಗ್ಗಮುಗ್ಗ ಥಳಿಸಿದ್ದಾಳೆ. ಸುತ್ತ 10 ಮಂದಿ ನೋಡ್ತಿದ್ದಾರೆ ಅನ್ನೋದು ಮರೆತು ನಡು ರಸ್ತೆಯಲ್ಲೇ ರಣಚಂಡಿಯಾಗಿದ್ದಾಳೆ. ನಡು ರಸ್ತೆಯಲ್ಲೇ ರೌಡಿಗಳಂತೆ ವರ್ತಿಸಿದ ಕೌನ್ಸಿಲರ್ ಚಂದ್ರಶೇಖರ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಕೇಸ್ ದಾಖಲಾಗಿದೆ. ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂಗೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ. ಬೆಳಗ್ಗೆ ಸಾಂಘಿಕ ಟಿಪ್ಪರ್ ಹಚ್ಚಿ ಸಾಗಿಸ್ತೀನಿ ಇನ್ನು ದಿವಸಲ್ಲ ಯಾವುದೇ ಕಾರಣಕ್ಕಂತ ಬೆದರಿಕೆ ಹಾಕಿದ್ದಾರೆ. ಒಟ್ನಲ್ಲಿ ಜನರ ಸೇವೆ ಮಾಡ್ತೀನಿ ಅಂತ ಕೈ ಕಾಲಿಗೆ ಬಿದ್ದು ಓಟ ಹಾಕಿಸಿಕೊಂಡು ಗದ್ದುಗೆ ಏರಿದವ ಕಳ್ಳ ಸಂಬಂಧದಿಂದ ರೌಡಿಯಂತೆ ವರ್ತಿಸಿದ್ದಕ್ಕೆ ಜನರು ಹಿಡಿಶಾಪ ಹಾಕಿದ್ದಾರೆ. ಯೋಗೀಶ್, ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ನಗರಸಭೆ ಸದಸ್ಯನ ಕರ್ಮಕಾಂಡ ಬಯಲಾಗಿದೆ. ಆಟೋ ಡ್ರೈವರ್ ಪತ್ನಿ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇದನ್ನ ಪತಿ ಪ್ರಶ್ನಿಸಿದ್ದಕ್ಕೆ ಪತ್ನಿ ಹಾಗೂ ನಗರಸಭೆ ಸದಸ್ಯ ಇಬ್ಬರೂ ಸೇರಿ ನಡು ರಸ್ತೆಯಲ್ಲೇ ದೊಣ್ಣೆಯಿಂದ ಮನಸೋ ಇಚ್ಛೆ ಥಳಿಸಿದ್ದಾರೆ. ಆಂಟಿ ಅಂಕಲ್ ಲಕಲಕ, ಆಟೋ ಡ್ರೈವರ್ ವಿಲವಿಲ, ನಗರಸಭಾ ಸದಸ್ಯನ ಜೊತೆ ಅಫೇರ್, ಆಂಟಿ ರಣಚಂಡಿ. ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಅಕ್ರಮದ ವಾಸನೆ ಬಂದ್ರೆ ಮುಗಿದೇ ಹೋಯ್ತು. ಅಲ್ಲಿ ನಡೆಯೋದು ರಕ್ತ ಚರಿತ್ರೆನೆ. ಕಟ್ಕೊಂಡವರನ್ನ ಬಿಟ್ಟು ಇಟ್ಕೊಂಡವರ ಜೊತೆ ಚಕ್ ಅಂತ ಆಡಿದ್ರೆ ಹೆಣಗಳೇ ಉರುಳುತ್ತವೆ. ಕಾಮದ ಮೋಹಕ್ಕೆ ಬಿದ್ದವರು ಮದುವೆ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿರೋ ಕಾಲ ಇದು. ತಾಳಿ ಕಟ್ಟಿದವನು ಗುಂಡು ಕಲ್ಲಂಗೆ ಕಣ್ಮುಂದೆ ಇದ್ರೂ ನಗರಸಭೆ ಸದಸ್ಯನ ಜೊತೆ ಆಂಟಿ ಕಳ್ಳಾಟ ಬೀದಿಯಲ್ಲಿ ದೊಡ್ಡ ರಂಪ ರಾಮಾಯಣವಾಗಿದೆ. ಸಿಕ್ಕಿ ಬಿದ್ರು ಅಂತ ತನ್ನ ಪಾಲಿನ ಪತಿದೇವ ಅನ್ನೋದು ಮರೆತು ರಣರಾಕ್ಷಸಿಯಾಗಿದ್ದಾಳೆ. ಇವರು ಹೇಳ್ಕೊಳ್ಳೋಕೆ ಜನಪ್ರತಿನಿಧಿ. ಚಿಕ್ಕಮಗಳೂರಿನ ನಗರಸಭೆ ಸದಸ್ಯ ಲಕ್ಷ್ಮಣ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ಕಂಡೋರ ಹೆಂಡತಿಗೆ ಕಣ್ಣು ಹಾಕಿದ್ದಾನೆ. ಇದೇ ಆಟೋ ಡ್ರೈವರ್ ಚಂದ್ರಶೇಖರ ಪತ್ನಿ ಪವಿತ್ರ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿದ್ದ. ಈತ ಕೆಲಸಕ್ಕೆ ಹೋದ್ರೆ ಆಂಟಿ ಅಂಕಲ್ ಫುಲ್ ಜಾಲಿಯಾಗಿರ್ತಿದ್ರು. ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತೋ ನೊಂದು ಹೋಗಿದ್ದ. ಹೆಂಡತಿ ಜೊತೆ ಈ ನಗರಸಭೆ ಕೌನ್ಸಿಲರ್ ಲಕ್ಷ್ಮಣ್ ಕಾಮದ ಮೋಹದಲ್ಲಿ ಮಿಂದೇಳುತ್ತಿದ್ರು. ಒಂದಿನ ಮಧುಮಂಚ ಸುಖದಲ್ಲಿದ್ದವರು ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಆಂಟಿ ಅಂಕಲ್ ಕಳ್ಳಾಟ ಬಗ್ಗೆ ಚಂದ್ರಶೇಖರ್ ಪ್ರಶ್ನೆ ಮಾಡಿದ್ದೇ ತಪ್ಪಾಯಿತು ನೋಡಿ. ಪ್ರಿಯಕರಣ ಜೊತೆ ಸೇರಿ ಆಂಟಿಯು ಗಂಡನ ಮೇಲೆ ದೊಣ್ಣೆಯಿಂದ ಹೆಗ್ಗಮುಗ್ಗ ಥಳಿಸಿದ್ದಾಳೆ. ಸುತ್ತ 10 ಮಂದಿ ನೋಡ್ತಿದ್ದಾರೆ ಅನ್ನೋದು ಮರೆತು ನಡು ರಸ್ತೆಯಲ್ಲೇ ರಣಚಂಡಿಯಾಗಿದ್ದಾಳೆ. ನಡು ರಸ್ತೆಯಲ್ಲೇ ರೌಡಿಗಳಂತೆ ವರ್ತಿಸಿದ ಕೌನ್ಸಿಲರ್ ಚಂದ್ರಶೇಖರ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಕೇಸ್ ದಾಖಲಾಗಿದೆ.
ಸಿಕ್ಕಿತ್ತವ ಕಿತ್ಕೊಡ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂದೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ. ಬೆಳಗ್ಗೆ ಸಾಮೂಹಿಕ ಟಿಪ್ಪರ್ ಹಚ್ಚಿ ಸಾಯಿಸ್ತೀನಿ ಇನ್ನು ಈ ಸಲ ಯಾವುದೇ ಕಾರಣಕ್ಕಂತ ಬೆದರಿಕೆ ಹಾಕಿದ್ದಾರೆ. ಒಟ್ನಲ್ಲಿ ಜನರ ಸೇವೆ ಮಾಡ್ತೀನಿ ಅಂತ ಕೈ ಕಾಲಿಗೆ ಬಿದ್ದು ಓಟ ಹಾಕಿಸಿಕೊಂಡು ಗದ್ದುಗೆ ಏರಿದವ ಕಳ್ಳ ಸಂಬಂಧದಿಂದ ರೌಡಿಯಂತೆ ವರ್ತಿಸಿದ್ದಕ್ಕೆ ಜನರು ಹಿಡಿಶಾಪ ಹಾಕಿದ್ದಾರೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.